ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 143ನೇ ಕೀರ್ತನೆ 8ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲೇ ಇಟ್ಟಿದ್ದೇನೆ ಎಂಬುದಾಗಿ. ಹೌದು, ಈ ದಿನ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ಎಂಬುದಾಗಿ. ಹೌದು, ಇವತ್ತು ಪ್ರತಿ ದಿನವೂ ಕೂಡ ನಾವು ದೇವರ ಕೃಪೆಯನ್ನು ಬಯಸುವವರಾಗಿರಬೇಕು. ಪ್ರತಿನಿತ್ಯವೂ ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಆತನ ಕೃಪೆಯನ್ನು ನಾವು ಕೇಳಿಕೊಳ್ಳಬೇಕು. ನಾವು ಮಾಡುವಂಥ ಕೆಲಸದಲ್ಲಿ ಆತನ ಕೃಪೆ ಇರಬೇಕು. ನಾವು ಮಾಡುವಂಥ ಪ್ರಯಾಣಗಳಲ್ಲಿ ಮತ್ತೆ ನಮ್ಮ ಆರೋಗ್ಯದಲ್ಲಿ ಆಗಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಆತನ ಕೃಪೆ ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯವಾಗಿರುತ್ತದೆ ಪ್ರಿಯರೇ. ಸೊ ಇವತ್ತು ನಾವು ಆತನ ಕೃಪೆ ಇಲ್ಲದೆ ಹೋದರೆ ನಾವು ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ಆತನ ಕೃಪೆ ಇರುವುದರಿಂದಲೇ ನಾವು ಪ್ರತಿ ದಿನವೂ ಕೂಡ ನಾವು ಉಸಿರಾಡುವವರಾಗಿದ್ದೇವೆ. ಅದರಿಂದಲೇ ನಾವು ಇವತ್ತು ಆತನ ಕೃಪೆಯನ್ನು ಎದುರು ನೋಡೋಣ. ಅದು ಮಾತ್ರವಲ್ಲ, ನಾವು ಕೇಳಿಕೊಳ್ಳೋಣ, ದೇವರೇ ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಕೇಳಿಕೊಳ್ಳೋಣ. ಪ್ರತಿ ದಿನವೂ ಕೂಡ ಅಷ್ಟೇ, ಇಸಪ್ಪ ಈ ದಿನ ನಿನ್ನ ಕೃಪೆ ನನ್ನ ಮೇಲೆ ಬರಲಿ, ನಿನ್ನ ಕೃಪೆಯನ್ನು ನನಗೆ ಒದಗಿಸಿಕೊಡು. ನಿಮ್ಮ ಮಾರ್ಗದಲ್ಲಿ ಈ ದಿನವೆಲ್ಲ ನಾನು ನಡೆಯಲಿಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸಿಕೊಡು. ನಿನ್ನ ಮಾರ್ಗವನ್ನು ಬಿಟ್ಟು ಲೋಕದ ಪಾಪದ ಮಾರ್ಗದಲ್ಲಿ ನಾನು ಹೋಗದಂತೆ ನನ್ನ ಪ್ರತಿಯೊಂದು ಹೆಜ್ಜೆಯು ನಿನ್ನ ಮಾರ್ಗದಲ್ಲಿ ಇಡುವಂಥ ಕೃಪೆಯನ್ನು ನನಗೆ ದಯಪಾಲಿಸಿ ಕೊಡು ಎಂಬುದಾಗಿ ಕೇಳುವಾಗ ಖಂಡಿತವಾಗಲೂ ಆತನು ನಿಮ್ಮನ್ನ ವಿಶೇಷವಾದಂಥ ಆತನ ಕೃಪೆಯಿಂದ ಆತನು ನಡೆಸಲಿಕ್ಕೆ ಶಕ್ತನಾಗಿರುತ್ತಾನೆ. ಸೊ ನಾವು ಮಾಡುವಂಥ ಪ್ರಾರ್ಥನೆಯಲ್ಲಿ ನಾವು ಆತನ ಕೃಪೆಯನ್ನು ನಾವು ಎದುರು ನೋಡೋಣ, ದೇವರ ಬಳಿಯಲ್ಲಿ ಕೇಳಿಕೊಳ್ಳೋಣ. ಆತನು ನಮ್ಮನ್ನ ವಿಶೇಷವಾಗಿ ಆಶೀರ್ವದಿಸುವ ಆತನಾಗಿದ್ದಾನೆ. Thank you. God bless you.